ತಾಳಮದ್ದಳೆಯ ಅರ್ಥಧಾರಿಗಳಲ್ಲಿ ಅತಿ ಹಿರಿಯರಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರ ಬಗ್ಗೆ ತಮ್ಮ ಅಂಕಣದಲ್ಲಿ ಅಪಹಾಸ್ಯ ಮಾಡಿದ ವಿಶ್ವೇಶ್ವರ ಭಟ್ ಅವರು ಕ್ಷಮೆಯಾಚಿಸಬೇಕೆಂದು ಹಿರಿಯ ಕಲಾವಿದರು ಉಡುಪಿಯಲ್ಲಿ ಆಗ್ರಹಿಸಿದ್ದಾರೆ. ಉಡುಪಿಯ ಐವೈಸಿ ಸಭಾಂಗಣದಲ್ಲಿ ಜರುಗಿದ ಖಂಡನ ಸಭೆಯಲ್ಲಿ ಈ ಬಗ್ಗೆ ಆಕ್ರೋಶ ವ್ಯಕ್ತವಾಯಿತು. ಮಾತ್ರವಲ್ಲದೆ ವಿಶ್ವೇಶ್ವರ ಭಟ್ ಅವರು ಕ್ಷಮೆಯಾಚಿಸಬೇಕು ಎಂದು ಒಕ್ಕರಲ ಆಗ್ರಹ ವ್ಯಕ್ತವಾಯಿತು. ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ಮಾತನಾಡಿ, ಕಲಾವಿದರನ್ನ ವೈಯಕ್ತಿಕವಾಗಿ ಅವಹೇಳನ ಮಾಡಿ ಅವರ ತೇಜೋವಧೆ ಮಾಡಿರುವುದನ್ನು ಸತತವಾಗಿ ಮುಂದುವರೆಸುತ್ತಿದ್ದಾರೆ. ಇದು ಇನ್ನೂ ಮುಂದುವರಿಯಬಾರದು. ತಾಯಿ ಸರಸ್ವತಿಯ ಕ್ಷಮೆಯನ್ನ ಯಾಚಿಸಬೇಕು ಎಂದು ಆಗ್ರಹಿಸಿದರು. ನಿಮಗೆ ನನ್ನ ಹೆಸರು ನೆನಪಾಯಿತು ಅಂತಲೇ ಗೊತ್ತಾಗಲಿಲ್ಲ. ಅದನ್ನು ಪುನಃ ನಾನು ವಿವರಿಸಲಿಕ್ಕೆ ಹೋಗುದಿಲ್ಲ. ಆಮೇಲೆ ಅದು ಎಲ್ಲೆಲ್ಲಿ ಹೋಗಿ ಕೆಲವು ಲೇಖಕರು ಕೂಡ ತಾಳಮದ್ದಳೆ ಕ್ಷೇತ್ರವೇ ಏನೋ ಇಡೀ ಹಾಳಾಗಿದೆ, ಕಡೆಗೆ ಐಟಮ್ ಡ್ಯಾನ್ಸು ಇದೆಲ್ಲ ಬಂದದ್ರಿಂದ ಹೇಳಬೇಕಾಗಿ ಬಂತು. ತಾಳಮದ್ದಳೆ ಕಲಾವಿದರು, ತಾಳಮದ್ದಳೆ ರಂಗ ವಿಮರ್ಶೆಗೆ ತೆರೆದುಕೊಂಡಿದೆ. ನಾವು ವಿಮರ್ಶೆನ ಒಪ್ತೇವೆ ಅಂತ ಹಾಗೆ ಹೇಳೋದು ಕೂಡ ಈಗ ಅಪಾಲಜೆಟಿಕ್ ಆಗ್ತದೆ. ನಾವು ವಿಮರ್ಶೆ ಒಪ್ತೇವೆ ಅಂದರೆ ಏನು ಒಪ್ಪುವುದೇ ಅಲ್ಲ. ನಾನೇ ಆ ಕ್ಷೇತ್ರದಲ್ಲಿ ಸಣ್ಣ ರೂಪದಲ್ಲಿ ವಿಮರ್ಶೆ ಮತ್ತು ಕಲೆಯಲ್ಲಿ ಕೆಲಸ ಮಾಡಿದ್ದೇನೆ. ದೊಡ್ಡ ವಿದ್ವಾಂಸರು, ದೊಡ್ಡ ಕಲಾವಿದರನ್ನೆಲ್ಲ ಬಿಡಿ, ನಾವು ಕಳೆದ 60-70 ವರ್ಷಗಳಿಂದ ಇದು ಕಾರ್ಯಕರ್ತರಾಗಿ ದುಡಿದು ಯಕ್ಷಗಾನದ ನನ್ನ ದೀರ್ಘವಾದ ಯಾನದಲ್ಲಿ ತುಂಬ ಇಡೀ ರಂಗದ ಮೇಲೆ ಒಂದು ಬಂದಿರುವ ಕಮೆಂಟ್ ದುಃಖಕರವಾದ ಒಂದು ಸನ್ನಿವೇಶದಲ್ಲಿ ನಾವು ಪ್ರತಿಕ್ರಿಯೆ ಮಾಡ್ತಾ ಇದ್ದೇವೆ. ಬರೆದಿರುವ ಸಂಪಾದಕರ ಬಗ್ಗೆ ಬೇಕಾದಷ್ಟು ನಮ್ಮಲ್ಲಿ ಫೈಲೇ ನಮ್ಮ ಸ್ನೇಹಿತರು ಸಿದ್ಧಪಡಿಸಿದ್ದಾರೆ. ಅವರ ಭಾಷೆಯಲ್ಲಿಯೂ ಅದೇ ರೀತಿಯಲ್ಲಿ ನಾವು ಮಾತಾಡಬಹುದು. ನಮಗೆ ಅದು ಬರುವುದಿಲ್ಲ ಅಂತಲ್ಲ, ಆದರೆ ನಾವು ಅದಕ್ಕೆ ತಯಾರಿಲ್ಲ. ಈ ವೋಂಟ್ ಡೂ ದ್ಯಾಟ್. ಈ ಬಗ್ಗೆ ಇದನ್ನು ಹಿರಿಯ ಕಲಾವಿದರಾದ ಉಮಾಕಾಂತ್ ಭಟ್, ಸರ್ಪಂಗಳ ಈಶ್ವರ ಭಟ್ ಮೊದಲಾದವರು ಈ ಸಂದರ್ಭದಲ್ಲಿ ಮಾತನಾಡಿ, ಕಲಾವಿದರಿಗೆ ಅಪಹಾಸ್ಯ ಮಾಡಿದ ಸಂಪಾದಕರು ಕ್ಷಮೆ ಯಾಚಿಸಬೇಕು, ಇಲ್ಲವಾದರೆ ನಾವು ಕಾನೂನು ಹೋರಾಟ ಮಾಡಲಿದ್ದೇವೆ ಎಂದು ಎಚ್ಚರಿಸಿದರು. ಕಾವ್ಯ ಕಮ್ಮಟಗಳು ತೀರಾ ಅಪರೂಪಕ್ಕೆ ಆಗ್ತಾ ಇವೆ. ಆದರೆ ಈ 4 ಜಿಲ್ಲೆಗಳಲ್ಲಿ ಒಂದು ಜ್ವಲಂತವಾದ ಕಾವ್ಯ ಶಾಲೆ, ಕಾವ್ಯ ಕಮ್ಮಟ ಅಂತ ತಾಳಮದ್ದಳೆ. ಅದರಿಂದ ನಾವು ಮಾತನ್ನ ಹಚ್ಚಿಕೊಂಡವರು, ಮಾತನ್ನ ನೆಚ್ಚಿಕೊಂಡವರು, ಮೆಚ್ಚುವ ಮಾತಾಡುವುದು ನಮ್ಮ ವ್ರತ ಅಂತ ನಾವು ತಿಳ್ಕೊಂಡವರು. ನಮ್ಮ ಮಾತನ್ನೇ ಗೇಲಿ ಮಾಡಿದ್ರೆ ವಿಮರ್ಶೆ ಮಾಡಿ, ವಿಮರ್ಶೆಯನ್ನು ನಾವು ಆಧಾರದಿಂದ ಸ್ವೀಕಾರ ಮಾಡ್ತೇವೆ. ನಮ್ಮ ಮಾತನ್ನೇ ಗೇಲಿ ಮಾಡಿದ್ರೆ ನಮ್ಮ ಮುಖಕ್ಕೆ ಮಸಿ ಪಡೆದು ಕನ್ನಡಿ ತೋರಿಸಿದಾಗ ಅಲ್ವಾ ಈ ಒಂದು ಚಟುವಟಿಕೆಯನ್ನ ಯಾರಾದರೂ ಸಮರ್ಥನೆ ಮಾಡಲಿಕ್ಕಾಗ್ತದ? ಹಿರಿಯರಾದ ಇಲ್ಲಿಯ ತನಕ ನಡೆದ ಏಕೈಕ ಅಖಿಲ ಭಾರತ ಅವರಿಗೆ ಅವಹೇಳನಕಾರಿಯಾಗಿ ಅವರ ಬಟ್ರ ಸ್ಕಾಚ್ ಅಂತ ಒಂದು ಕಾಲಮ್ ಇದೆ, ನಿಮಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಪವನ್ ಕಿರಣ್-ಕೆರೆ, ಗಣೇಶ್ ಶೆಟ್ಟಿ, ಸುಂಕದಗುಂಡಿ, ಗಣಪತಿ ಭಟ್, ಡಾಕ್ಟರ್ ಪ್ರದೀಪ್ ಸಾಮಕ, ಹರೀಶ್ ಬಳಂತಿಮುಕುರು, ವಾಸುದೇವ ರಂಗಭಟ್ಟ, ಜಯಪ್ರಕಾಶ್ ಶೆಟ್ಟಿ, ರಾಧಾಕೃಷ್ಣ ಕಲ್ಚಾರ್, ಉಜಿರೆ ಅಶೋಕ್ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.